ನಾವು ನೀವೆಲ್ಲರೂ ಸೇರಿ ಕಡಿವಾಣ ಹಾಕಬೇಕಾಗಿದೆ. ಯಾಕಂದರೆ ಒಂದು ಪಟ್ಟಣ ಬೆಳಿಬೇಕು, ಪಟ್ಟಣ ಹೆಂಗಿನ ಬೆಳಿತಾವ ವ್ಯಾಪಾರಸ್ಥರಿಗೆ ಅನುಕೂಲ ಜಾಸ್ತಿ ಆಗ್ತದೆ. ಒಂದು 10 ರಸ್ತೆಗಳು ಆಗಿಬಿಡ್ತದೆ, 10 ರಸ್ತೆಗಳು ಈಗ. ಯಾಕಂದ್ರೆ ಮೊದಲು ಪ್ಲಾನ್ ಇದ್ದಿಲ್ಲ, ಏನಿದ್ದಿಲ್ಲ, ಹೆಂಗ್ ಬೇಕಂಗೆ ಕಟ್ತಿದ್ರು, ಏನು ಬೇಕಾದ್ರೆ ಮಾಡಿದ್ರು. ಈಗ ಹಂಗಿಲ್ಲ. ಪ್ರತಿಯೊಂದಕ್ಕೂ ಸರ್ಕಾರ ಬಹಳಷ್ಟು ವ್ಯವಸ್ಥಿತವಾಗಿ ಟೌನ್ ಪ್ಲಾನಿಂಗ್ ಅಥಾರಿಟಿ ಮಾಡಿದೆ. ಹೊಸ ಲೇಔಟ್ಗಳು ಇಷ್ಟೇ ರೋಡ್ ಇಷ್ಟು ಅಗಲಿರ್ಬೇಕು, 40 ಫೀಟು, 60 ಫೀಟು, 80 ಫೀಟು, 100 ಫೀಟು. ಆಮೇಲೆ ಸೈಟ್ಗಳು ಇಷ್ಟಿರಬೇಕು, ಕರೆಂಟು, ರೋಡು, ನೀರು, ಪೈಪಿನ ವ್ಯವಸ್ಥೆ ಎಲ್ಲ ಮಾಡಿ ಪ್ಲಾಟ್ಗಳು ಹಂಚಿಕೊಡ್ತಕ್ಕಂಥ ಕಾನೂನುಗಳನ್ನು ಇವತ್ತು ಹೊಸದಾಗಿ ಜಾರಿ ಮಾಡಿಬಿಟ್ಟಿದ್ದಾರೆ. ಇದು ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೇ ಹೊಸ ಲೇಔಟ್ಗಳು ಮಾಡಿದ್ರು ಕೂಡ ಇದರಿಂದ ಇವತ್ತು ಮೋಸ್ಟ್ಲಿ ನಾಳೆ ಸೋಮವಾರ ದಿವಸ ನಮಗೆ ಸೂಡಾ ಆರ್ಡರ್ ಆಗುತ್ತೆ. ಸೂಡಾ ಸಿಂಧನೂರು ಅರ್ಬನ್ ಡೆವಲಪ್ಮೆಂಟ್ ಪ್ರಾಧಿಕಾರ, ಇದು ಟೌನ್ ಪ್ಲಾನಿಂಗ್ ಅಥಾರಿಟಿ ಇರ್ತದೆ. ಅದು ಅಪ್ಗ್ರೇಡ್ ಮಾಡಿ ಜಿಲ್ಲಾ ಕೇಂದ್ರಗಳು ಮಾಡಬೇಕಾದ್ರೆ ಇವೆಲ್ಲ ಬೇಕು. ಒಂದು ಜಿಲ್ಲೆ ಕೇಂದ್ರ ಆಗಬೇಕಾದ್ರೆ RDC ರಾಯಚೂರು ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಇದೆ. ಅದರಂಗೆ ಸಿಂಧನೂರು ಡೆವಲಪ್ಮೆಂಟ್ ಅಥಾರಿಟಿ, ಟೌನ್ ಪ್ಲಾನಿಂಗ್ ಅಥಾರಿಟಿ ಹೋಗಿ ಡೆವಲಪ್ಮೆಂಟ್ ಅಥಾರಿಟಿಗೆ ಯೋಜನಾ ಪ್ರಾಧಿಕಾರ ಅಂತ ಐತಿ. ಈಗ ಅದನ್ನು ಅಪ್ಗ್ರೇಡ್ ಮಾಡಿಸಿ ನಾಳೆ ಸೋಮವಾರ ದಿವಸ ಆರ್ಡರ್ ಆಗುತ್ತೆ. ಅದು ಕೂಡ 2ನೇ ಕಚೇರಿ ಜಿಲ್ಲಾ ಅಗ್ರಿಕಲ್ಚರ್ದೊಂದು ಅಲ್ಲಿ ಇಶ್ಯೂ ಮಾಡೀವಿ, ಇದು ಒಂದಾಗಿದೆ. ಇನ್ನೂ ಒಂದು 8 ಕಚೇರಿ ಆಗಿಬಿಟ್ರೆ ಜಿಲ್ಲಾ ಕೇಂದ್ರ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಬೇರೆ ಬೇರೆ ಪರಿಸ್ಥಿತಿ ಏನಾಗ್ಯಾವ ಅಂದರೆ, ಯಾವುದೇ ಒಂದು ಜಿಲ್ಲೆ ಮಾಡ್ಬೇಕಾದ್ರೆ ಭಾಳ ಮಂದಿ ತಲೆ ಓಡಿಸಿದ್ರೆ ಜಿಲ್ಲೆ ಆಗಂಗಿಲ್ಲ. ಭಾಳ ಮಂದಿ ತಲೆ ಓಡಿಸಿ ತಮ್ಮದೇ ಆದಂಥ ರೀತಿ ವಿಚಾರಗಳನ್ನು ಇಟ್ಕೊಂಡು ಅವ್ರು ಮಾಡ್ತಿರ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಆದರೆ ಯಾವ ರೀತಿ ಮಾಡ್ಬೇಕು ಏನಂಬುದು ನೋಡಿ ಕಲಿಬೇಕು. ನಾವು ಇಲ್ಲೇ ಕುಂತ್ಕೊಂಡು ಒಂದು ಇದರಲ್ಲಿ ಕುಂತು ಮಾತಾಡಿ, ವಿಧಾನಸಭೆದಾಗ ಕುಂತ್ಕೊಂಡು ಮಾತಾಡಿದ್ರೆ ಜಿಲ್ಲಾ ಕೇಂದ್ರ ಆಗಂಗಿದ್ರು ಪೂಜಾರಿ ಅವರು. ಅದು ಮಾಡೋ ನೀತಿನೇ ಬೇರೆ ಮಾಡ್ಕೋಬೇಕು. ನಾವು ಪರಿಸ್ಥಿತಿ ಏನಾಗ್ಯಾವಂದ್ರೆ, ಇಲ್ಲಿ ನಾವು ಎಷ್ಟು ಸಹಕಾರ ಸಂಘ ಸಂಸ್ಥೆಗಳಿಂದ ಭಾಳ ಸಲ 2-3 ಸಲ ಮೀಟಿಂಗ್ ಕರೆದೀನಿ ಜಿಲ್ಲಾ ಕೇಂದ್ರ ಮಾಡೋದಕ್ಕೆ. ಇಲ್ಲ ನೀವೆಲ್ಲ ಹೋಗಿ ಪಕ್ಕದ ತಾಲೂಕದವರು ಮಾತಾಡಬೇಡಿ, ಸಂಘಟನೆಗಳು ಯಾರ್ಯಾರು ಸಂಘಟನೆಗೆ ಹೋಗ್ರಂದ್ರೆ ಗಾಡಿಗೆ ಹೋಗಿ ಕಳಿಸ್ತು, ಊರಪ್ಪ ಮಾತಾಡಂದ್ರೂ ಮಾತಾಡಕ್ತಾ ಇರಲಿಲ್ಲ, ಜಿಲ್ಲಾ ಕೇಂದ್ರ ಮಾಡ್ರಿ ಅಂತಾರೆ ಬರೀ. ಈಗ ಅವ್ರ ಮನಸ್ಸು ಒಪ್ಪಿಸ್ಬೇಕು. ಒಂದು ಜಿಲ್ಲೆ ಆಗ್ಬೇಕಾದ್ರೆ ಪಕ್ಕದ ತಾಲೂಕಾ ಜಿಲ್ಲೆ ಸೇರಿಸ್ಬೇಕು. ಜನಸಂಖ್ಯೆ, ಏರಿಯಾ ಮತ್ತು ಬ್ಯಾಕ್ವರ್ಡ್ನೆಸ್ಸು, ಆಮೇಲೆ ಜನರ ಸ್ಥಿತಿಗತಿ ಏನಿದೆ ಇವೆಲ್ಲವೂ ಅಳವಡಿತಾವೆ. ಇಷ್ಟು ಜನಸಂಖ್ಯೆ, ಇಷ್ಟು ಕಿಲೋಮೀಟ್ರು, ಇಷ್ಟು ಭೌಗೋಳಿಕ ವಿಸ್ತೀರ್ಣ, ಇಷ್ಟು ಪಾಪ್ಯುಲೇಷನ್ನು, ಇವೆಲ್ಲ ಕನ್ಸಿಡರೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವನ್ನೆಲ್ಲ ನೋಡ್ಕೊಂಡು ನಾವು ನಿರ್ಣಯಗಳನ್ನು ಮಾಡಬೇಕಾಗುತ್ತೆ. ತರಾತುರಿಯಾಗಿ ಮಾಡೋ ವಿಚಾರ ಅಲ್ಲ. ಇವತ್ತು ಸಿಂಧನೂರು ನಗರಕ್ಕೆ ಈಗಾಗಲೇ ಬಹಳಷ್ಟು ವಿಚಾರದಲ್ಲಿ ಬದಲಾವಣೆ ಆಗಿದೆ. ಮೊದಲಿಗೆ ಈಗ ಬಹಳಷ್ಟು ಬದಲಾವಣೆ ಆಗಿದೆ. ಇಡೀ ಗುಲ್ಬರ್ಗ ಡಿವಿಷನ್ನಲ್ಲಿ ಅತಿ ವೇಗವಾಗಿ ಬೆಳೀತಿರ್ತಕ್ಕಂಥ ಯಾವುದಾದ್ರೂ ಪಟ್ಟಣ ಇದ್ರೂ ಸಿಂಧನೂರು ಪಟ್ಟಣನೇ. ಅದಕ್ಕೆ ಎಲ್ಲರ ಸಹಾಯ ಸಹಕಾರ. ಒಂದು ಪಟ್ಟಣ ಆಗಬೇಕು, ಬೆಳಿಬೇಕಂದ್ರೆ ಜನರಲ್ಲಿ ಸಹಾಯ ಸಹಕಾರ ಮತ್ತು ಮುಂದಾಲೋಚನೆ ಜನರಲ್ಲಿ ಭಾಳ ಇರಬೇಕು. ಯಾವುದೇ ಒಂದು ಒಳ್ಳೆ ಕೆಲಸ ಆಯ್ತಂದ್ರೆ ಕೆಲಸ ಮಾಡೋರಿಗೆ ಒಂದು ಹೆಜ್ಜೆ ಮುಂದೆ ಬಂದು ಸಹಾಯ ಸಹಕಾರ ಕೊಡ್ಬೇಕು, ಅಡ್ಡಗಾಲ ಹಾಕ್ಬಾರ್ದು ಎಂಬ ವಿಚಾರಗಳನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ನಿನ್ನೆ ದಿವಸ ಏನು ನಾವು ಚರ್ಚೆ ಮಾಡಿದ್ದೀವಿ ಈ ಹೋರಾಟದ ವಿಷಯದಲ್ಲಿ, ಈ ಬೀದಿ ವ್ಯಾಪಾರಸ್ಥರಿಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಅದನ್ನು ಹೆಂಗೆ ಸರಿಪಡಿಸ್ಬೇಕು ಏನೆಂಬುದು. ಈ ತಾತ್ಕಾಲಿಕವಾಗಿ ಒಂದು 300 ಜನ ಇಮಿಡಿಯೇಟ್ ಆಗಿ ನಾಳೆಲಿದ್ದೇನೆ ಮಾಡ್ಬೋದು ನಾವು, ಅದನ್ನೊಂದು ಮಾಡ್ಕೇರಿ. ಆಮೇಲೆ ನಾಳೆಲಿದ್ದ ಬಂಡಿ ವ್ಯಾಪಾರಸ್ಥರು ಏನೇನಿದ್ದೀವಿ ವಾರ್ಡ್ಗಳಲ್ಲಿ ಆಗಲೇ ನಾನು ಕಮಿಷನರಿಗೆ ಹೇಳ್ಬಿಟ್ಟಿದ್ದೆ, ವಾರ್ಡ್ ನಂಬರ್ ಬಂಡಿ ಹಾಕ್ರಿ, ವಾರ್ಡ್ ನಂಬರ್ಗಳು ಎಲ್ಲೆಲ್ಲಿ ಯಾರ್ಯಾರನ್ನು ಕಳಿಸ್ಬೇಕು ಏನೇನಿಲ್ಲ ಪಟ್ಟಿ ಮಾಡ್ಕೇರಿ. ಅವ್ರ ಜೊತೆಗೆ ಸಂಪರ್ಕ ಇಟ್ಕೊಳ್ರಿ, ಯಾರೋ ಕಮಿಷನರ್ ಜೊತೆಗೆ. ಪೊಲೀಸರಿಗೇನೂ ಹೇಳಿದ್ಬಿಟ್ಟು ಸ್ಪಷ್ಟವಾಗಿ ನಿನ್ನೆನೇ ಹೇಳಿದ್ವಲ್ಲ, DSPಗೆ ಹೇಳಿದ್ವಿ, ತಹಸೀಲ್ದಾರ್ಗೆ ಹೇಳಿದ್ವಿ, ಪೊಲೀಸರಿಗೆ ಹೇಳಿದ್ವಿ, ಕಮಿಷನರ್ಗೆ ಹೇಳ್ಬಿಟ್ಟು ನಿನ್ನೆ ಸೂಚನೆ ಕೊಟ್ಬಿಟ್ಟಿವಿ. ಬಂಡಿ ವ್ಯಾಪಾರಸ್ಥರಿಗೆ ವಾರ್ಡ್ಗಳಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ತೊಂದರೆ ಆಗಬಾರ್ದು, ನೀವೇ ಅದನ್ನು ವಾರ್ಡನ್ನು ಜಗನ್ನ ಐಡೆಂಟಿಫೈ ಮಾಡ್ರಿ ಅಂತಲೂ ಹೇಳಿದ್ದೀನಿ. ಎಲ್ಲಿ ಜನವಸತಿ ಇರ್ತಾರೆ, ಜನ ಇರ್ತಾರೆ, ಯಾವ ಜಾಗದಾಗ ಇವರಿಟ್ಟರೆ ವ್ಯಾಪಾರ ಅಷ್ಟೇ ನೋಡಿಕೊಂಡು ನೀವು ಅವ್ರ ಜೊತೆ ಸಂಪರ್ಕ ಇಟ್ಕೊರಿ. ಅವರು ನೀವು ಸೇರಿ ಇಂಥಲ್ಲಾದ್ರೆ ಅನುಕೂಲ ಆಗ್ತಂದ್ರೆ ಒಂದು 10-20 ಒಂದೊಂದು ವಾರ್ಡ್ನಲ್ಲಿ ಬಂಡಿ ಕೊಟ್ಬಿಟ್ರೆ ಆಟೋಮೆಟಿಕ್ ಆಗಿ ನಿಮ್ಮ ವ್ಯಾಪಾರಕ್ಕೆ ಯಾರಿಗೂ ತೊಂದರೆ ಆಗಂಗಿಲ್ಲ. ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಸಾಗಲಿ. ಇದು ಒಂದು ಮಟ್ಟಿಗೆ ಮಾತ್ರ ಸ್ವಲ್ಪ ಸಮಯ ಬೇಕಾಗುತ್ತೆ. ಯಾಕಂದ್ರೆ ಕ್ಲೀನ್ ಮಾಡಿ ಅದನ್ನು ಸ್ವಚ್ಛಗೊಳಿಸಿ ನಿಮಗೆಲ್ಲರಿಗೆ ಮುನ್ಸಿಪಾಲ್ಟಿಯವ್ರಿಗೆ ಹ್ಯಾಂಡ್ ಓವರ್ ತಗೊಂಡು ಅವನ್ನೆಲ್ಲ ಸೈಟ್ಗಳು ಮಾಡಿಕೊಂಡು ಹಂಚಬೇಕಾದ್ರೆ ಇದಾಗುತ್ತೆಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ವಿನಂತಿ ಮಾಡಿಕೊಳ್ತೇನೆ.
ಸತ್ಯಾಗ್ರಹವನ್ನು ಹಿಂದಕ್ಕೆ ಪಡೆಯಿರಿ. ಹಿಂದಕ್ಕೆ ಪಡೆದು ಸರ್ಕಾರ ನಿಮ್ಮ ಜೊತೆಗಿರುತ್ತೆ, ನಾನು ನಿಮ್ಮ ಜೊತೆಗಿರ್ತೀನಿ. ಏನೇ ಸಮಸ್ಯೆ ಬಂದರೂ ಕೂಡ ಕುಂತ್ಕೊಂಡು ಪರಿಹಾರ ಮಾಡೋಣ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಸಂಘದ ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ಸೇರಿರ್ತಕ್ಕಂಥ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ ವಿನಂತಿ ಮಾಡಿಕೊಳ್ತೀನಿ, ಸತ್ಯಾಗ್ರಹವನ್ನು ಇವತ್ತಿನಿಂದಲೇ ವಾಪಸ್ ತೆಗೆದುಕೊಳ್ಳಿ. ನಮಸ್ಕಾರ. ಹಣ್ಣಿನ ಮಾರುಕಟ್ಟೆ ಏನಿದೆ ಅದರಲ್ಲಿ ಹಣ್ಣು ಮತ್ತು ತರಕಾರಿಗೆ ಅಲ್ಲಿ ನಾಳಿಂದನೇ ಉಳಿದಂತ ಜಾಗದಲ್ಲಿ ಕೂಡ ಪುನರ್ವಸತಿ ಕಲ್ಪಿಸುವಂಥದ್ದು ಮುಂದುವರಿಸಬಹುದು. ಆದ್ರೆ ಒಂದು 2 ಇದರಲ್ಲಿ ಏನೋ ಸ್ಪಷ್ಟತೆ ಆಗ್ಬೇಕೇನಂತ ಹೇಳಿದ್ರೆ ಒಪ್ಕೊಂಡಿದ್ದಾರೆ. PWD ಕ್ಯಾಂಪ್ ಅಲ್ಲಿ ಒಂದು ಜಾಗ ಬೇಕಲ್ಲ, ಅಲ್ಲಿ ಒಂದು ಹನುಮಂತ ದೇವರ ಗುಡಿಯಿಂದ ಒಂದೈತೆ ಅಂತ ಗುರುತಿಸಿದ್ದಾರೆ. ಇನ್ನೊಂದು ನಿನ್ನೆ ಹೇಳ್ಬೇಕಾದ್ರೆ ಮುನ್ಸಿಪಾಲಿಟಿ ಚೀಫ್ ಆಫೀಸರ್ ಇವರು ಕಮಿಷನರ್ ಹೇಳಿದ್ರು, ಅಲ್ಲಿ ನೀರಾವರಿ ಇಲಾಖೆ ಪಕ್ಕದಲ್ಲಿ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಐತೆ ಅಂತೇಳಿ ಅದನ್ನು ನಾವು ನೋಡಿ ಸರ್ವೆ ಮಾಡಬೇಕು, ಪರಿಗಣಿಸಬೇಕು. ಅಲ್ಲಿ ವ್ಯಾಪಾರಕ್ಕೆ ಅನುಕೂಲ ಐತೆ ಇಲ್ಲ ಅನ್ನೋದ್ರ ಬಗ್ಗೆ ಆ ಕುರಿತಾಗಿ ಚರ್ಚೆ ಮಾಡಬೇಕು. ಮತ್ತೆ ಕುಷ್ಟಗಿ ರಸ್ತೆಯಲ್ಲಿ ಇರುವಂಥದ್ದು ಇದು ಅಲ್ಲದೆ ಇನ್ನೂ ಕೆಲವು ಪ್ರಸ್ತಾಪಗಳಿದಾವೆ ನಮಗೆ. ಆ್ಯಕ್ಚುಲಿ ಈಗ KSRTC ಒಂದು ಜಾಗ ಇದೆ. ನಿನ್ನೆ ಆ ವಿಚಾರನ ಹೇಳೋದ್ರಲ್ಲಿ ಮರ್ತೀವಿ, ನಾವು ಮೊನ್ನೆ ಹೇಳಿದ್ವಿ, ಮುಂದಿಟ್ಟಿದ್ವಿ ಅದೆಲ್ಲ. ಅದನ್ನು ಕೂಡ ಪರಿಗಣಿಸ್ರಿ ಅಂತ ಹೇಳಿ ನಾನು ಈ ಸಂದರ್ಭಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ ಈಗ ಅಲ್ಲಿ ಹಳೆ ಬಸ್ ಸ್ಟ್ಯಾಂಡಿಂದ ಏನಿದೆ ಡಿಪೋದ ಮೇಲೆ ಇರುವಂಥ ಜಾಗದಲ್ಲಿ ಕೆಲವು ಬಿಲ್ಡಿಂಗ್ ಕಟ್ಟಿಸಿದ್ದಾರೆ. ಇನ್ನು ಖಾಲಿ ಜಾಗ ಒಳಗಡೆ ಉಳಿದಿದೆ. ಅಲ್ಲಿ ಕೂಡ ಒಂದು 25-30 ಮಳಿಗೆಗಳಿಗೆ ಅವಕಾಶ ಮಾಡ್ಲಿಕ್ಕೆ ಅವಕಾಶ ಇದೆ. ಅಲ್ಲಿ 2 ಕಡೆನೂ ದಾರಿ ಇದೆ. ಅಲ್ಲಿಲ್ಲ ಹಳೆ ಬಜಾರಕ್ಕೆ ಹೋಗಂತ ಕೂಡ ದಾರಿ ಅದ. ಅಲ್ಲಿ ಒಂದು ಗೇಟ್ ಮಾಡಿದಂತ ಇದ್ರೆ ಸ್ವಚ್ಛ ಮಾಡಿದ್ರೆ ಅವ್ರ ಜೊತೆಗೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡ್ರೆ KSRTC ಅವ್ರ ಜೊತೆಗೆ ಅದನ್ನು ಬೇಕಾದ್ರೆ ಮುನ್ಸಿಪಾಲಿಟಿ ಅದಕ್ಕೆ ಬಾಡಿಗೆ ತಗೊಳ್ಳಿ, 30 ವರ್ಷನೋ 20 ವರ್ಷ ಅಗ್ರಿಮೆಂಟ್ ಮಾಡಿ ಬಾಡಿಗೆ ತಗೊಳ್ಳಿ, ನಮ್ಮೆಲ್ಲ ವ್ಯಾಪಾರಸ್ಥರಿಗೆ ಅಲ್ಲಿ ಕೂಡ ಹಂಚಿಕೊಡಿ. ಅದೊಂದು ಬೇಡಿಕೆ ನಾವು ಮುಂದಿರ್ತೀವಿ. ಜೊತೆಗೆ ಇಲ್ಲಿ ಮಹಿಳಾ ಸಮಾಜದ ಪಕ್ಕದಲ್ಲಿ ಇಲ್ಲಿರೋಂಥವ್ರು ಸುಮಾರು ಜನ ಇದ್ರಲ್ಲಿ, ಅಲ್ಲಿ ವ್ಯಾಪಾರಸ್ಥರೆಲ್ಲ ಇದ್ರು. ಆ ಮಹಿಳಾ ಸಮಾಜಗಳು ಸ್ವಚ್ಛ ಮಾಡಿದಾರೆಲ್ಲ ತೆಗ್ದಿದ್ದಾರೆ. ಉಳಿದ ಕಡೆ ಬಿಡಿ ಆಗಿರೋಂಥವ್ರು ಸರ್ಕಲ್ ಅಲ್ಲಿ ಇರೋಂಥವ್ರು ಇದ್ರು. ಎಳನೀರು ಮಾಡೋರು ಸುಮಾರು ಕಡೆ ಇದ್ರು, ಅಲ್ಲೊಬ್ರು ಇಲ್ಲೊಬ್ರು ಇದ್ರು. ಜಲೇಬಿ ಮಾಡೋಂಥವ್ರು ಇದ್ರು, ಇಡ್ಲಿ ಬಂಡವ್ರು ಇದ್ರು. ಇವರು ಒಂದು ರಸ್ತೆ ಅಂತ ಇಲ್ಲ ಅವರಿಗೆ, ಎಲ್ಲೆಂದ್ರಲ್ಲಿ ಜನ ಎಲ್ಲಿ ಸಿಗ್ತಾರೆ ಅಲ್ಲಿ ವ್ಯಾಪಾರ ಮಾಡೋಂಥವ್ರು ಇದ್ರು. ಅವರೆಲ್ಲರನ್ನೂ ಸೇರಿಸಿ ಕೂಡ ನಾವು ಅವರೆಲ್ಲರಿಗೂ ಕೂಡ ಪುನರ್ವಸತಿ ಆಗ್ಬೇಕು. ಅವರೆಲ್ಲರೂ ಕೂಡ ಬೀದಿಯಲ್ಲಿ ಮತ್ತೆ ಯಾವುದೋ ರೂಪದಲ್ಲಿ ಜನ ಇರೋಂಥಲ್ಲಿ ಬದುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು. ಇದು ಆಗುವವರೆಗೂ ಈ ಸಮಿತಿ ಹೋರಾಟ ಸಮಿತಿ ಇರ್ತದೆ, ಮುಂದುವರಿತದೆ ಇದೆಲ್ಲದೂ ಕೂಡ. ಬಟ್ ಇದೆಲ್ಲದೂ ಕೂಡ ಈಗ ಮನೆ ಶಾಸಕರು ಹೇಳಿದಂಥ ರೀತಿಯಲ್ಲಿ ಎಲ್ಲವೂ ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗ್ತದೆ, ಎಲ್ಲರಿಗೂ ಹೆಂಗೆ ಜಾಗ ದೊರಕ್ತದೆ. ಮತ್ತೆ ಅವರು ಒಂದು 4 ದಿವಸ ಲೇಟ್ ಆಗ್ಬೋದು. ನಾವು ಇವತ್ತೇ ಮಾಡ್ರಿ ಅಂತ ಹೇಳ್ತಿಲ್ಲ. ನಾವು ಕೂಡ ಅವ್ರು ನಿನ್ನೆ 1 ವಾರ ಟೈಮ್ ತೊಗೊಂಡಿದ್ದಾರೆ. ಕಮಿಷನರ್ ಅವರು, ತಹಸೀಲ್ದಾರರು 1 ವಾರ ಟೈಮ್ ಕೊಡ್ರಿ ನಮಗೆ, ಅವನು ಕ್ಲೀನ್ ಮಾಡಿಸ್ತೀವಿ, ಅದಕ್ಕೆ ಮರಮ ಹಾಕ್ತೀವಿ, ಅವೆಲ್ಲವನ್ನೂ ಕೂಡ ಇಂತಿಷ್ಟು ಸೈಜ್ ಅಂತ ಫಿಕ್ಸ್ ಮಾಡ್ತೀವಿ. ಮಾಡಿದ ನಂತರ ನಂಬರ್ ಹಾಕ್ತೀವಿ. ಈ ಹಿಂದೆ ಒಂದು ಪಟ್ಟಿ ಮಾಡಿದ್ದಾರೆ. ಅದರಲ್ಲಿ 993 ಜನರದ್ದು ಒಂದು ಲಿಸ್ಟ್ ಇದೆ. 993 ಲಿಸ್ಟಲ್ಲಿ ಅವ್ರು ಏನು ಮಾಡಿದ್ದಾರೆ, ಒಂದು ಸ್ಥಳದಲ್ಲಿ ಇದ್ದವರು ಅಂತೇಳಿ ಲೆಕ್ಕ ಹಾಕಿ 600 ಚಿಲ್ಲರೆ ಜನ ಲೆಕ್ಕ ಹಾಕಿದ್ದಾರೆ. ನಾವು ಎಲ್ಲರಿಗೂ ಅಂತ ಒತ್ತಾಯ ಮಾಡಿದ್ವಿ, ಒಪ್ಕೊಂಡಿದ್ದಾರೆ ಅದನ್ನೆಲ್ಲ. ಅಷ್ಟು ಜನರಿಗೆ ಯಾರು ಈವರೆಗೆ ಸ್ವತಃ ಅವರೇ ಅಂಗಡಿ ಓನರ್ ಆಗಿದ್ರು, ಅಂಗಡಿ ವ್ಯಾಪಾರಸ್ಥರಾಗಿದ್ರು, ಬಾಡಿಗೆ ಪಡಿಕೊಳ್ಳಾರ್ದಂಗೆ ಇರೋಂಥವ್ರು ಯಾರಿದ್ರು ಅವರೆಲ್ಲರಿಗೂ ಪುನರ್ವಸತಿ ಆಗೋವರೆಗೂ ಈ ಹೋರಾಟ ಮುಂದುವರಿಯುತ್ತೆ. ಅವರೆಲ್ಲರಿಗೂ ಪುನರ್ವಸತಿ ಮಾಡಿಕೊಳ್ಬೇಕನ್ನೋದು ನಮ್ಮ ಒತ್ತಾಯ. ಯಾಕಂದ್ರೆ ವ್ಯಾಪಾರಿಗಳು ಕೇವಲ ತಮ್ಮ ಹೊಟ್ಟೆಪಾಡಿಗೆ ಮಾತ್ರ ಅವರು ದುಡಿಯಂಥವ್ರಲ್ಲ. ಯಾರೇ ವ್ಯಾಪಾರಿಗಳಾಗಿರಲಿ ತಮ್ಮ ಹೊಟ್ಟೆಪಾಡಿಗೆ ಅವರು ಬಿಸ್ನೆಸ್ ಮಾಡ್ತಾ ಈ ಊರಿನ ಮಧ್ಯಮ ವರ್ಗದವರಿಗೆ, ಬಡವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ತರದ ಸೇವೆಗಳನ್ನ, ಸರಕುಗಳನ್ನ ಮುಖಮಸ್ತಾ ಇದ್ದಾರೆ ಅಂತೇಳಿ ಮಂಜುನಾಥರೆಲ್ಲ. ಇದು ಸಮಸ್ಯೆನ ಹೇಳಲಿಕ್ಕೆ ಆಗಲಾರದ ಪರಿಸ್ಥಿತಿ. ಪರಿಹಾರ ಒಂದೇ. ಇಷ್ಟೊತ್ತಾಗಿ ಏನು ಚರ್ಚೆ ಮಾಡ್ತಿದ್ದೀವಿ, ಕಳೆದ 8-10 ದಿವಸಗಳಿಂದ ಏನು ಹೋರಾಟ ಮಾಡ್ತೀವಿ, ಅದಕ್ಕೆ ಫಲ ಸಿಗಬೇಕು. ಎಲ್ಲರೂ ಅವರವರ ಸ್ಥಾನದಲ್ಲಿ ಹೋಗಿ ಮತ್ತೆ ವ್ಯಾಪಾರ ಮಾಡ್ಲಿಕ್ಕೋಸ್ಕರ ಎಲ್ಲಾದ್ರೂ ಒಂದು ಜಾಗ ಸಿಗಬೇಕು, ಎಲ್ಲರೂ ಅನ್ನ ಕಾಣಂಗಾಗಬೇಕು. ಇದು ನಮ್ಮ ಬಯಕೆಯಾಗಿದೆ. ಅಲ್ಲಿಯವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಎಲ್ಲರೂ ಸಹಕರಿಸೋಣ, ಶಾಂತಿಯಿಂದ ಇರೋಣ. ಸಮಸ್ಯೆಗಳಿದ್ರೆ ಅದನ್ನ ಒಂದು ಸಮಯ ತಗೊಳ್ಳಿ, ಆ ಸಮಯದಲ್ಲೆಲ್ಲ ನಾವು ಫಾಲೋಅಪ್ ಮಾಡೋಣ ಅಂತ ಪ್ರತಿಯೊಂದನ್ನು ಕೂಡ ಇದನ್ನ ನಾವು ಎಲ್ಲರಿಗೂ ಪುನರ್ವಸತಿ ಆಗೋವರೆಗೂ ಚಳವಳಿ ಮುಂದುವರಿಸ್ತಾನೆ ಅಂತ ಹೇಳ್ತಾ ಒಂದಿಸಿ ನನ್ನ ಮಾತು. ಅದಕ್ಕಿಂತ ಜಾಸ್ತಿ ಹೋಗಬಾರ್ದು ಅಂತಕ್ಕಂಥದ್ದು ಇದು. ಮಾನ್ಯ ಶಾಸಕರು ಇದನ್ನ ಗಂಭೀರವಾಗಿ ಪರಿಗಣಿಸ್ತಾರೆ ಮತ್ತು ನಮಗೆ ನಮ್ಮ ಬೆನ್ನಿಗಿರ್ತಾರೆ ಅಂತಕ್ಕಂಥ ವಿಶ್ವಾಸಗಳನ್ನ. ಹಾಗಾಗಿ ಈಗ ಅವರಿಗೆ ಮನವಿ ಪತ್ರ ಕೊಡೋದ್ರ ಮೂಲಕ ನೀವು ಅವ್ರನ್ನ ಬೇಡ್ಕೊಡ್ರಿ. ನಂತರ